ನಮಸ್ಕಾರ ವೀಕ್ಷಕರೇ. ಐಪಿಎಲ್ಗೆ ಕೌಂಟ್ ಡೌನ್ ಶುರುವಾಗ್ತಾ ಇದೆ. ಎಲ್ಲಾ ತಂಡಗಳು ಆಲ್ಮೋಸ್ಟ್ ಫೈನಲ್ ಆಗಿವೆ. ಪ್ಲೇಯಿಂಗ್ 11ಗೂ ಎಲ್ಲಾ ಟೀಮ್ಗಳು ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡಿಕೊಂಡಿವೆ. ಐಪಿಎಲ್ ಆರಂಭದ ಇತರೆ ಸಿದ್ಧತೆಗಳ ಜೊತೆಗೆ ಈಗ ಟೈಟಲ್ ಸ್ಪಾನ್ಸರ್ಶಿಪ್ ಕೂಡ ದೊಡ್ಡ ಮಟ್ಟದಲ್ಲಿ ವ್ಯವಹಾರಗಳು ನಡೀತಾ ಇವೆ. ಈವರೆಗೆ ನಡೆದಿರೋ 16 ಸೀಸನ್ಗಳಲ್ಲಿ ಹಲವು ಬ್ರ್ಯಾಂಡ್ಗಳು ಐಪಿಎಲ್ ಟೈಟಲ್ ಸ್ಪಾನ್ಸರ್ಶಿಪ್ ಅನ್ನ ತೆಗೆದುಕೊಂಡಿದ್ವು. ಆದ್ರೆ ಈ ಪೈಕಿ ಭಾರಿ ಸುದ್ದಿ ಮಾಡಿದ್ದು ವಿವೋ ಐಪಿಎಲ್. ಹೌದು, ಮೂಲತಃ ಚೀನಾ ಮೊಬೈಲ್ ಬ್ರ್ಯಾಂಡ್ ಆಗಿದ್ದ ವಿವೋ ಕಂಪನಿ ಭಾರತದಲ್ಲಿ ಐಪಿಎಲ್ ಸ್ಪಾನ್ಸರ್ ಮಾಡಿದ್ದಕ್ಕೆ ಬಹಳ ಅಸಮಾಧಾನ ವ್ಯಕ್ತವಾಗಿತ್ತು. ಅದರ ಬೆನ್ನಲ್ಲೇ ವಿವೋ 5 ವರ್ಷದ ಅಗ್ರಿಮೆಂಟ್ ನಿಂದ ಹೊರಬರುವಂತಾಯಿತು. ಈ ವರ್ಷವೂ ಕೂಡ ಚೀನಾ ಬ್ರ್ಯಾಂಡ್ಗಳಿಗೆ ಬಿಸಿಸಿಐ ನಿಷೇಧ ಹಾಕಿದೆ. ಅಲ್ಲದೆ ಕೆಲವೊಂದು ಪರ್ಟಿಕ್ಯುಲರ್ ಬ್ರ್ಯಾಂಡ್ಗಳಿಗೂ ಕೂಡ ನೋ ಅಂದಿದೆ. ಶಿಸ್ತುಬದ್ಧವಾಗಿ ಈ ಬಾರಿಯ ಐಪಿಎಲ್ ನಡೆಸೋದಕ್ಕೆ ಪ್ಲಾನ್ ಮಾಡಿದೆ ಬಿಸಿಸಿಐ. ಹಾಗಿದ್ರೆ ಈ ಬಾರಿ ಯಾರಿಗೆಲ್ಲ ಸ್ಪಾನ್ಸರ್ಶಿಪ್ ಭಾಗ್ಯ ಇರೋದಿಲ್ಲ, ಯಾವ ಕಾರಣಕ್ಕೆ ಕೆಲ ಬ್ರಾಂಡ್ಗಳಿಗೆ ನಿಷೇಧ ಹಾಕಲಾಗಿದೆ, ಐಪಿಎಲ್ ಇತಿಹಾಸದಲ್ಲಿ ಯಾರೆಲ್ಲ ಈವರೆಗೆ ಸ್ಪಾನ್ಸರ್ಶಿಪ್ ಪಡೆದಿದ್ರು, ಇವೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಹಾಗೆ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಎಸ್, ಐಪಿಎಲ್ ಅಂದ್ರೇನೆ ಹಣದ ಹೊಳೆ, ಐಷಾರಾಮ ಅನ್ನೋದು ಗೊತ್ತಿರೋ ವಿಚಾರವೇ. ಆದ್ರೆ ಈ ಬಾರಿ ಸಿಕ್ಕವರಿಗೆ ಟೈಟಲ್ ಸ್ಪಾನ್ಸರ್ಶಿಪ್ ಕೊಡಬಾರದು ಅನ್ನೋ ನಿರ್ಧಾರಕ್ಕೆ ಬಂದು ಬಿಟ್ಟಿದೆ ಬಿಸಿಸಿಐ. ಸಾವಿರ ಕೋಟಿ ಸುರಿಯೋರು ಸಾಕಷ್ಟು ಜನ ಇರಬಹುದು, ಆದ್ರೆ ಕ್ರೆಡಿಬಿಲಿಟಿಯನ್ನ ಯಾವುದೇ ಕಾರಣಕ್ಕೂ ಹಾಳು ಮಾಡ್ಕೊಳ್ಬಾರದು ಅನ್ನೋ ನಿರ್ಧಾರಕ್ಕೆ ಬಂದಿದೆ ಬಿಸಿಸಿಐ. ಪ್ರತಿ ಬಾರಿ ಐಪಿಎಲ್ ನಡೆಸಿದಾಗ್ಲೂ ಒಂದಿಲ್ಲೊಂದು ವಿಚಾರಕ್ಕೆ ಖ್ಯಾತೆ ಬರ್ತಾನೆ ಇರುತ್ತೆ. ಆದ್ರಿಂದ ಈ ಬಾರಿ ಒಂದಷ್ಟು ಎಥಿಕ್ಸ್ ಫಾಲೋ ಮಾಡಿ ಶಿಸ್ತುಬದ್ಧವಾಗಿ ಐಪಿಎಲ್ ನಡೆಸಬೇಕು ಅಂತಿರೋ ಬಿಸಿಸಿಐ ನೇರವಾಗಿ ಚೈನೀಸ್ ಬ್ರ್ಯಾಂಡ್ಗಳಿಗೆ ನಿಷೇಧವನ್ನ ಹೇರಿದೆ. ಅಲ್ಲದೆ ಯಾವುದೇ ದೇಶದ ಸ್ಪಾನ್ಸರ್ ಆಗಿದ್ರೂ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅನ್ನ ಫಾಲೋ ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ ಗಳನ್ನ ನೀಡಿದೆ. ಪ್ರಮುಖವಾಗಿ ಸ್ಪಾನ್ಸರ್ಶಿಪ್ ಟೆಂಡರ್ ನಲ್ಲಿ ಭಾಗಿಯಾಗೋ ವಿದೇಶಿ ಬ್ರ್ಯಾಂಡ್ಗಳು ಭಾರತದ ಜೊತೆಗೆ ವಿವಾದ ಅಥವಾ ಫ್ರೆಂಡ್ಲಿ ರಿಲೇಶನ್ಶಿಪ್ ನಲ್ಲಿ ಇರದ ದೇಶಗಳಿಂದ ಬಂದಿರಬಾರದು ಅನ್ನೋ ನಿಯಮವನ್ನ ಹೊರಡಿಸಿದೆ. ಅಲ್ಲದೆ ಪ್ರತಿ ಬಿಡ್ಡರ್ ಕೂಡ ತಮ್ಮ ಮೂಲ ಯಾವುದು ಅನ್ನೋದರ ಬಗ್ಗೆ ದಾಖಲೆ ಸಮೇತ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ನೀಡಬೇಕು ಅಂತ ಸೂಚಿಸಲಾಗಿದೆ. ನಾವಾಗ್ಲೇ ಹೇಳಿದ ಹಾಗೆ ಚೀನಾ ಇಂಡಿಯಾ ಬಾರ್ಡರ್ ಇಶ್ಯೂ ಆದ ಬಳಿಕ ಇಂಥ ವಿಚಾರಗಳ ಬಗ್ಗೆ ಎಕ್ಸ್ಟ್ರಾ ಕೇರ್ ಮಾಡಲಾಗ್ತಾ ಇದೆ ಅನ್ನೋದು. ಹೌದು, ಭಾರತ ಮತ್ತು ಚೀನಾ ನಡುವೆ ಗಡಿ ವಿವಾದ ಇರೋದು ಇಂದು ನಿನ್ನೆಯಿಂದಲೇನಲ್ಲ. ಸ್ವಾತಂತ್ರ್ಯದ ಹೊತ್ತಿನಿಂದಲೂ ಚೀನಾ ಭಾರತದ ಗಡಿಯನ್ನ ಆಕ್ರಮಣ ಮಾಡೋದಕ್ಕೆ ಹೊಂಚು ಹಾಕ್ತಾನೆ ಇದೆ. ಆದ್ರೆ ಗಡಿ ವಿಚಾರದಲ್ಲಿ ಚೀನಾ ಪಾಕಿಸ್ತಾನಕ್ಕಿಂತಲೂ ದೊಡ್ಡ ಕುತಂತ್ರಿ. ಯಾಕಂದ್ರೆ ಉದ್ದೇಶ ಪೂರ್ವಕವಾಗಿ ಗಡಿ ನಿಯಮ ಉಲ್ಲಂಘನೆ ಮಾಡೋದು, ಬಾರ್ಡರ್ ದಾಟಿ ಬರೋದು, ಬಳಿಕ ಸಮಸ್ಯೆಯನ್ನ ಬಗೆಹರಿಸೋಣ ಅಂತ ಹೇಳಿ ಎರಡೂ ಪಡೆಗಳನ್ನ ಹಿಂದೆ ಸರಿಸೋದು, ಹೀಗೆ ಮಾಡಿ ಸ್ವಲ್ಪವೇ ತನ್ನ ಗಡಿಯನ್ನ ವ್ಯಾಪಿಸಿಕೊಳ್ಳೋದು ಚೀನಾದ ಮಹಾನ್ ಕುತಂತ್ರ ಅನ್ನೋದು ಸಾಬೀತಾಗಿದೆ. ವರ್ಷಕ್ಕೊಮ್ಮೆ ಬರುವ ಹಬ್ಬದಂತೆ ವರ್ಷಕ್ಕೊಮ್ಮೆ ಗಡಿಯಲ್ಲಿ ಗದ್ದಲ ಮಾಡದೇ ಇದ್ರೆ ಚೀನಾಗೆ ಸಮಾಧಾನವೇ ಇಲ್ವೇನೋ ಅನ್ನೋ ಹುಂಬತನವನ್ನ ಮೆರೀತಾ ಇತ್ತು ಚೀನಾ. ಆದ್ರೆ ಇದೆಲ್ಲದಕ್ಕೂ ಒಂದು ಹೊಡೆತ ಬಿದ್ದಿದೆ ಗಲ್ವಾನ್ ಗದ್ದಲದ ಬಳಿಕ. ಹೌದು, ಹೇಳಿ ಕೇಳಿ ಅದು ಕರೋನಾ ಕಾಲ. ಇಡೀ ವಿಶ್ವವೇ ಚೀನಾ ವಿರುದ್ಧ ಕಿಡಿಕಾರ್ತಾ ಇದ್ದ ಸಮಯ. ಪ್ರಪಂಚದಲ್ಲಿ ತಾನೊಬ್ಬನೇ ಇರಬೇಕು ಅನ್ನೋ ಹುಚ್ಚು ಮನಸ್ಥಿತಿಯನ್ನ ಹೊಂದಿರೋ ಚೀನಾ ಅತ್ತ ವಿಶ್ವಕ್ಕೆ ವೈರಸ್ ಬಿಟ್ಟು ಇತ್ತ ಭಾರತದ ಗಡಿಯೊಳಗೆ ನುಗ್ಗಿತ್ತು. ಆದ್ರೆ ಅಂದು ಚೀನಾ ಗ್ರಹಚಾರ ನೆಟ್ಟಗಿರಲಿಲ್ಲ ಅನ್ಸುತ್ತೆ. ಆಯುಧ ಹಿಡಿದು ಬಂದ ಚೀನಿಯರನ್ನ ಭಾರತೀಯ ಯೋಧರು ನಿರಾಯುಧರಾಗಿಯೇ ಚಚ್ಚಿ ಕೆಡವಿದ್ರು. ಯಾವ ರೇಂಜ್ಗೆ ಚೀನಾಗೆ ಮುಖಭಂಗ ಆಗಿತ್ತು ಅಂದ್ರೆ ಸತ್ತ ಸೈನಿಕರ ಲೆಕ್ಕವನ್ನ ಕೊಡೋದಕ್ಕೂ ಧೈರ್ಯ ಇಲ್ಲದಂತಾಗಿತ್ತು. ಬಳಿಕ ಶಾಂತಿ ಮಾತುಕತೆ ಅಂತ ಡ್ರಾಮಾ ಬೇರೆ ಶುರು ಮಾಡಿತ್ತು. ಆದ್ರೆ ಇವರನ್ನ ಹೀಗೆ ಬಿಟ್ರೆ ಇದಕ್ಕೆ ಕೊನೆ ಅನ್ನೋದೇ ಇರಲ್ಲ ಅಂತ ಹೇಳಿ ಚೀನಾ ಕೃತ್ಯಕ್ಕೆ ಆಫ್ಟರ್ ಎಫೆಕ್ಟ್ ಕೊಟ್ಟಿತ್ತು ಕೇಂದ್ರ ಸರ್ಕಾರ. ಇದರ ಮೊದಲ ಹಂತ ಅನ್ನೋ ಹಾಗೆ ಮೋದಿ ನೇತೃತ್ವದಲ್ಲಿ ಚೀನಾ ಆಪ್ಗಳನ್ನ ಬ್ಯಾನ್ ಮಾಡಲಾಯಿತು. ಈ ಬ್ರಹ್ಮಾಸ್ತ್ರಕ್ಕೆ ಚೀನಾ ಆರ್ಥಿಕವಾಗಿ ಪತರುಗುಟ್ಟಿ ಹೋಯಿತು. ಇದರ ಛಾಯೆ ಐಪಿಎಲ್ ಸ್ಪಾನ್ಸರ್ಶಿಪ್ ವಿಚಾರದಲ್ಲೂ ಕಾಣಿಸಿಕೊಳ್ತು. ಚೀನಾದ ವಿವೋ ಮೊಬೈಲ್ ಕಂಪನಿ ಅಗ್ರಿಮೆಂಟ್ ಮುನ್ನವೇ ಹೊರ ನಡೆಯಬೇಕಾಯಿತು. ಈ ಬೆಳವಣಿಗೆಗಳಿಂದ ಚೀನಾ ಅಕ್ಷರಶಃ ಕಂಗಾಲಾಗಿದೆ. ಯಾಕಂದ್ರೆ ತನ್ನ ಮಾರ್ಕೆಟಿಂಗ್ ಸ್ಟ್ರಾಟಜಿಗೆ ಈ ಲೆವೆಲ್ ನಲ್ಲಿ ಹೊಡೆತ ಬೀಳುತ್ತೆ ಅಂತ ಹಿಂದೆಂದೂ ಚೀನಾ ಯೋಚಿಸಿರ್ಲಿಲ್ಲ. ಆದ್ರೆ ದಿನ ಕಳೆದಂತೆ ಇದು ಸರಿ ಹೋಗಬಹುದು ಅಂತಲೂ ಆಲೋಚಿಸಿತು. ಆದ್ರೆ ಹಣದ ಮುಖ ನೋಡದ ಬಿಸಿಸಿಐ ಟೈಟಲ್ ಸ್ಪಾನ್ಸರ್ಶಿಪ್ ವಿಚಾರದಲ್ಲಿ ಖಡಕ್ ನಿಯಮಾವಳಿಗಳನ್ನ ಹೊರಡಿಸಿದೆ. ಕೇವಲ ಚೈನೀಸ್ ಸ್ಪಾನ್ಸರ್ ಗಳನ್ನ ಬ್ಯಾನ್ ಮಾಡಿದ್ದು ಮಾತ್ರವಲ್ಲ, ಇನ್ನೂ ಒಂದಷ್ಟು ಪ್ರಮುಖ ನಿಲುವುಗಳನ್ನ ಬಿಸಿಸಿಐ ತಳೆದಿದೆ ಅನ್ನೋದನ್ನ ಹೇಳಿದ್ವಿ. ಅದೇನಂದ್ರೆ ಗ್ಯಾಂಬ್ಲಿಂಗ್ ಕಂಪನಿಗಳನ್ನು ಕೂಡ ಐಪಿಎಲ್ ಸ್ಪಾನ್ಸರ್ಶಿಪ್ ನಿಂದ ದೂರ ಇರಿಸೋಕೆ ಮುಂದಾಗಿದೆ ಬಿಸಿಸಿಐ. ಹೌದು, ಸ್ಪೋರ್ಟ್ಸ್ ವೇರ್, ಫ್ಯಾಂಟಸಿ ಗೇಮ್, ಕ್ರಿಪ್ಟೋ ಕರೆನ್ಸಿ ಟ್ರೇಡಿಂಗ್, ಕ್ರಿಪ್ಟೋ ಕರೆನ್ಸಿ ಎಕ್ಸ್ಚೇಂಜ್, ಕ್ರಿಪ್ಟೋ ಕರೆನ್ಸಿ ಟೋಕನ್ಸ್, ಬೆಟ್ಟಿಂಗ್ ಮತ್ತು ಗ್ಯಾಂಬ್ಲಿಂಗ್ ಮಾಡೋ ಕಂಪನಿಗಳು ಭಾಗಿಯಾಗಂಗಿಲ್ಲ ಅಂತ ಬಿಸಿಸಿಐ ಆದೇಶ ನೀಡಿದೆ.
ನೇರವಾಗಿ ಆದ್ರೂ ಅಷ್ಟೇ ಅಥವಾ ಪರೋಕ್ಷವಾಗಿ ಆದ್ರೂ ಅಷ್ಟೇ ಈ ಹಿನ್ನೆಲೆ ಉಳ್ಳವರು ಯಾರು ಕೂಡ ಬಿಡ್ಡಿಂಗ್ಗೆ ಎಂಟ್ರಿ ಆಗಬಾರದು ಅಂತ ಬಿಸಿಸಿಐ ಸೂಚನೆ ನೀಡಿದೆ. ಅಲ್ಲದೆ ಆಲ್ಕೋಹಾಲ್ ಸಂಬಂಧಿತ ಕಂಪನಿಗಳಿಗೂ ಕೂಡ ನಿಷೇಧವನ್ನ ಹೇರಲಾಗಿದೆ. ಇನ್ನು ತೆರಿಗೆ ಸ್ವರ್ಗಗಳಾಗಿರುವಂತಹ ಮಾರಿಷಿಯಸ್ ಹಾಗೂ ಬ್ರಿಟಿಷ್ ವರ್ಜಿನ್ ಐಲ್ಯಾಂಡ್ ನಿಂದಲೂ ಕೂಡ ಯಾರು ಬಿಡ್ಡಿಂಗ್ಗೆ ಬರುವಂತಿಲ್ಲ ಅನ್ನೋದನ್ನ ಸೂಚಿಸಿದೆ ಬಿಸಿಸಿಐ. ಅಂದಹಾಗೆ ವಿವೋ ಟೈಟಲ್ ಸ್ಪಾನ್ಸರ್ಶಿಪ್ ನಿಂದ ಹೊರ ನಡೆದ ನಂತರ ಟಾಟಾ ಐಪಿಎಲ್ ಟೈಟಲ್ ಸ್ಪಾನ್ಸರ್ಶಿಪ್ ಅನ್ನ ಪಡೆದಿತ್ತು. ಬಿಸಿಸಿಐ ಜೊತೆ ಒಪ್ಪಂದದ ಪ್ರಕಾರ ಕಳೆದ 2 ವರ್ಷಗಳಿಂದ 360 ಕೋಟಿಯನ್ನ ನೀಡ್ತಾ ಬಂದಿತ್ತು ಟಾಟಾ. ಈ ಬಾರಿ ಹೊಸ ಸ್ಪಾನ್ಸರ್ ಅನ್ನ ಹುಡುಕಲಾಗ್ತಾ ಇದ್ದು ಮುಂದಿನ 5 ವರ್ಷಕ್ಕಾಗಿ ಅಗ್ರಿಮೆಂಟ್ ಮಾಡಿಕೊಳ್ಳಲು ಮುಂದಾಗಿದೆ ಬಿಸಿಸಿಐ. ಇನ್ನು ಇದೆಲ್ಲದರ ಜೊತೆಗೆ 2008ರಿಂದ ಅಂದ್ರೆ ಐಪಿಎಲ್ ಆರಂಭದಿಂದ ಈವರೆಗೆ ಯಾರಿಗೆಲ್ಲ ಐಪಿಎಲ್ ಟೈಟಲ್ ಸ್ಪಾನ್ಸರ್ಶಿಪ್ ಸಿಕ್ಕಿತ್ತು ಅನ್ನೋದನ್ನ ಕೂಡ ನಾವು ತಿಳಿಸ್ತಾ ಹೋಗ್ತೀವಿ. 2008ರ ಮೊದಲ ಐಪಿಎಲ್ ಆವೃತ್ತಿಯಿಂದ 2012ರ ಐಪಿಎಲ್ ಆವೃತ್ತಿಯ ಟೈಟಲ್ ಸ್ಪಾನ್ಸರ್ಶಿಪ್ ಅನ್ನ ಡಿಎಲ್ಎಫ್ ಸಂಸ್ಥೆ ಪಡೆದಿತ್ತು. ಸುಮಾರು 4 ವರ್ಷಕ್ಕೆ 1200 ಕೋಟಿಗೂ ಅಧಿಕ ಹಣವನ್ನ ಡಿಎಲ್ಎಫ್ ನೀಡಿತ್ತು. ಐಪಿಎಲ್ ಇತಿಹಾಸದಲ್ಲೇ ಇದನ್ನ ದುಬಾರಿ ಡೀಲಿಂಗ್ ಅಂತ ವ್ಯಾಖ್ಯಾನ ಮಾಡಲಾಗಿತ್ತು. ಬಳಿಕ 2013ರಲ್ಲಿ ಪೆಪ್ಸಿ ಟೈಟಲ್ ಸ್ಪಾನ್ಸರ್ಶಿಪ್ ಪಡೆದಿತ್ತು. ಸುಮಾರು 396 ಕೋಟಿ ನೀಡಿ 5 ವರ್ಷಗಳ ಡೀಲಿಂಗ್ಗೆ ಒಪ್ಪಿಕೊಂಡಿತ್ತು. ಆದರೆ ಆ ಟೈಮ್ನಲ್ಲಿ ಸ್ಪಾಟ್ ಫಿಕ್ಸಿಂಗ್ ಆರೋಪ ಎದುರಾಗಿದ್ರಿಂದ 2 ವರ್ಷಕ್ಕೆ ಟೈಟಲ್ ಸ್ಪಾನ್ಸರ್ಶಿಪ್ ಅನ್ನ ಮೊಟಕುಗೊಳಿಸಲಾಗಿತ್ತು. ಬಳಿಕ 2016ರಿಂದ 2020ರ ತನಕ ಐಪಿಎಲ್ ಟೈಟಲ್ ಸ್ಪಾನ್ಸರ್ಶಿಪ್ ಪಡೆದುಕೊಂಡಿದ್ದು ಚೀನಾ ಮೂಲದ ವಿವೋ ಮೊಬೈಲ್ ಕಂಪನಿ. 2016ರಲ್ಲಿ 2 ವರ್ಷಗಳ ಟೈಟಲ್ ಸ್ಪಾನ್ಸರ್ಶಿಪ್ಗೆ ಸಹಿ ಹಾಕಿದ್ದ ವಿವೋ 2018ರಲ್ಲಿ ಮುಂದುವರಿಸುವುದಕ್ಕೆ ಮನಸ್ಸು ಮಾಡಿತ್ತು. ಇದಕ್ಕಾಗಿ ಬರೋಬ್ಬರಿ 2199 ಕೋಟಿ ಹಣವನ್ನು ಕೂಡ ವ್ಯಯಿಸಿತ್ತು. ಆದರೆ ಬಾರ್ಡರ್ ಇಶ್ಯೂ ಸಂಬಂಧ 2020ರಲ್ಲಿ ಟೈಟಲ್ ಸ್ಪಾನ್ಸರ್ಶಿಪ್ ನಿಂದ ಹೊರ ನಡೆದಿತ್ತು ವಿವೋ. ಇದರ ನಂತರ ಟೈಟಲ್ ಸ್ಪಾನ್ಸರ್ಶಿಪ್ ಪಡೆದಿದ್ದು ಅಂದ್ರೆ ಅದು ಡ್ರೀಮ್ 11. ಎಲ್ರಿಗೂ ಗೊತ್ತಿರೋ ಹಾಗೆ ಡ್ರೀಮ್ 11 ಫ್ಯಾಂಟಸಿ ಗೇಮ್ ಸಂಸ್ಥೆ. 222 ಕೋಟಿಗೆ ಈ ಡೀಲ್ ಮುಗಿದಿತ್ತು. ಅದರ ಮುಂದಿನ ವರ್ಷ ಅಂದ್ರೆ 2021ರಲ್ಲಿ ಮತ್ತೊಮ್ಮೆ ವಿವೋ ಕೈಗೆ ಟೈಟಲ್ ಸ್ಪಾನ್ಸರ್ಶಿಪ್ ದೊರಕುತ್ತೆ. ಆ ಹೊತ್ತಿಗೆ 2 ದೇಶಗಳ ಮಧ್ಯೆ ಗಡಿ ವಿವಾದ ಸ್ವಲ್ಪ ತಣ್ಣಗಾಗಿದ್ರಿಂದ ಇದು ನೆಗೆಟಿವ್ ಎಫೆಕ್ಟ್ ಮಾಡಲ್ಲ ಅಂತ ಭಾವಿಸಲಾಗಿತ್ತು. ಆದರೆ ವಿವೋ ಸ್ಪಾನ್ಸರ್ಶಿಪ್ಗೆ ಮತ್ತೊಮ್ಮೆ ಅಪಸ್ವರ ಕೇಳಿ ಬರುತ್ತೆ. ಇದಾದ ಬಳಿಕ 2022 ಹಾಗೂ 2023ರಲ್ಲಿ ಟಾಟಾ ಟೈಟಲ್ ಸ್ಪಾನ್ಸರ್ಶಿಪ್ ಪಡೆದಿತ್ತು. ಅಂದಹಾಗೆ ಐಪಿಎಲ್ ಅನ್ನೋದು ಇಂದು ಯಾವ ಮಟ್ಟದಲ್ಲಿ ಹೆಸರು ಮಾಡಿದೆ ಅಂದ್ರೆ ವಿಶ್ವದಲ್ಲೇ ರಿಚೆಸ್ಟ್ ಕ್ಲಬ್ ಟೂರ್ನಮೆಂಟ್ ಅನ್ನೋ ಮಟ್ಟಕ್ಕೆ ಬೆಳೆದು ನಿಂತಿದೆ. ಈ ಸಮಯದಲ್ಲಿ ಕ್ರೆಡಿಬಿಲಿಟಿ ಮೇಂಟೈನ್ ಮಾಡೋದು ಎಷ್ಟು ಮುಖ್ಯವಾಗುತ್ತೆ ಅನ್ನೋದನ್ನ ಬಿಸಿಸಿಐ ಅರ್ಥ ಮಾಡಿಕೊಂಡಿದೆ. ಅಲ್ಲದೆ ಹಣ ಸಿಗುತ್ತೆ ಅನ್ನೋ ಕಾರಣಕ್ಕೆ ದೇಶದ ವಿಚಾರದಲ್ಲಿ ಕಾಂಪ್ರಮೈಸ್ ಆಗಿ ಸಿಕ್ಕವರಿಗೆ ಸ್ಪಾನ್ಸರ್ಶಿಪ್ ನೀಡಲ್ಲ ಅನ್ನೋ ಮೆಸೇಜ್ ಅನ್ನ ಕೂಡ ಈ ಬಾರಿ ಬಿಸಿಸಿಐ ರವಾನಿಸಿದೆ. ಜೊತೆಗೆ ಕ್ರಿಕೆಟ್ ಅಭಿಮಾನಿಗಳ ಪೈಕಿ ಐಪಿಎಲ್ ಅನ್ನ ವಿರೋಧಿಸುವ ಒಂದು ವರ್ಗವೂ ಕೂಡ ಇದೆ. ಅದಕ್ಕೆ ಕಾರಣ ಐಪಿಎಲ್ ನಲ್ಲಿ ಎಥಿಕ್ಸ್ ಹಾಗೂ ಡಿಸಿಪ್ಲಿನ್ ಇಲ್ಲ ಅನ್ನೋದು. ಜನರ ಹಣವನ್ನ ದೋಚೋ ಗ್ಯಾಂಬ್ಲಿಂಗ್ ಕಂಪನಿಗಳಿಗೆಲ್ಲ ಟೈಟಲ್ ಸ್ಪಾನ್ಸರ್ಶಿಪ್ ಕೊಡೋದ್ರಿಂದ ಸಮಾಜಕ್ಕೆ ಏನು ಸಂದೇಶ ನೀಡಲಾಗ್ತಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬಂದಿತ್ತು. ಆದ್ರೆ ಈ ಬಾರಿ ಇದೆಲ್ಲದಕ್ಕೂ ಅಂತ್ಯ ಹಾಡೋದಕ್ಕೆ ಶಿಸ್ತಿಗೆ ಒತ್ತು ನೀಡಿದೆ ಬಿಸಿಸಿಐ. ಸದ್ಯ ಟೈಟಲ್ ಸ್ಪಾನ್ಸರ್ ಯಾರಾಗ್ತಾರೆ ಅನ್ನೋದು ಕುತೂಹಲಕಾರಿ ವಿಷಯ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.